ಓಕೆ, ಹಾಯ್ ಹಲೋ. 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ ಅನ್ನೋದಕ್ಕೆ ಸ್ವಾಗತ ಸುಸ್ವಾಗತ. ಸೊ ಓಕೆ, ನೀವು ಮಾರ್ಕೆಟ್ ಅಬ್ಸರ್ವ್ ಮಾಡಬಹುದು. ಎಷ್ಟು ಕ್ಲಿಯರ್ ಆಗಿ ಮಾರ್ಕೆಟ್ ಬೆಳಗ್ಗೆ ಇಲ್ಲಿ ಓಪನ್ ಆಗಿ ಸೀದಾ ಇಲ್ಲಿಗೆ ಬಂದು ಟ್ಯಾಪ್ ಆಗಿ ವಾಪಸ್ ಹೋಯ್ತು. ಈ ಟ್ರೇಡ್ ಅಲ್ಲಿ ನಾನು ಟ್ರೇಡ್ ಯಾವಾಗ ಇಲ್ಲಿಗೆ ಬಂತೋ, ಸೊ ಈ ಜಾಗದಲ್ಲಿ ಎಲ್ಲ ಮಾಡಿದೆ, ಅದು ಇಲ್ಲೆಲ್ಲ ಆಯ್ತು. ಸೊ ನೆಕ್ಸ್ಟ್ ಕ್ಯಾಂಡಲ್ ಒಂದು ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆದೆ. ಸೊ ಚೆನ್ನಾಗಿತ್ತು ಬೆಳಗ್ಗೆನೆ ಒಂದು ಟ್ರೇಡ್. ಸೊ ಆಮೇಲೆ ಮಾರ್ಕೆಟ್ ನೀವು ನೋಡ್ಬೋದು ಕಂಪ್ಲೀಟ್ಲಿ ಅಪ್ಸೈಡ್ ಇತ್ತು. EMI 20 ನಾನು ಫಾಲೋ ಮಾಡ್ತೀನಿ ಅಂತ ನಿಮ್ಗೆ ಕೂಡ ಹೇಳ್ದೆ. ಯಾವಾಗ EMI 20 ಬ್ರೇಕ್ ಕೊಡುತ್ತೋ ಮಾರ್ಕೆಟ್ ನೋಡಿ, ಈ ತರ ಒಂದು ಕ್ಯಾಂಡಲ್ ಹೊರಗಡೆ ಕ್ರಿಯೇಟ್ ಆದಾಗ ಅಲ್ಲಿಂದ ಒಂದು ಬೇರಿಶ್ ಟ್ರೆಂಡ್ ನ ಮಾರ್ಕೆಟ್ ಅಲ್ಲಿ ನೋಡ್ಬೋದು. ನಮ್ಗೆ ಸಿಕ್ಕಿಲ್ಲ ಅಂದ ತಕ್ಷಣ ಟ್ರೇಡ್ ಪಂಚ್ ಮಾಡಿದ್ರೆ ಮೇಲೆ 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 ಟ್ರೇಡ್ ಪಂಚ್ ಮಾಡಿದ್ರೆ ಲಾಸ್ ಮಾಡ್ಕೊಳೋದು ನಾವೇ. ಓಕೆನಾ? ಓಕೆ, ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಒಳ್ಳೆ ರೇಂಜ್ ಬಾಂಡ್ ಅಲ್ಲಿ ನಿಫ್ಟಿನ ನೋಡ್ಲಿಕ್ಕೆ ಸಿಗ್ತದೆ. ಒಂದು ನಿಫ್ಟಿ ನಾಳೆ ಏನಾಗುತ್ತೆ ಏನು ಅನ್ನೋದು ಒಂದು ಒಳ್ಳೆ ಕುತೂಹಲ ನನಗೂ ತುಂಬಾನೇ ಇದೆ. ಯಾಕೆಂದ್ರೆ ಒಂದು ಒಳ್ಳೆ ರೇಂಜ್ ಬಾಂಡ್ ಅಲ್ಲಿ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಒಂದು ಒಳ್ಳೆ ರೇಂಜ್ ಬಾಂಡ್ ಅಲ್ಲಿ ಇದೆ. ಈ ರೇಂಜ್ ಬಾಂಡ್ ನಮಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಏನೇನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕ್ಲಿಯರ್ ಆಗಿ. ಓಕೆನಾ? 26,000ಗೆ ನಿಫ್ಟಿ ಹೋಗಿ ಬಂದಿದ್ದರೆ ಒಂದು ಒಳ್ಳೆ ಬೇರಿಶ್ ಟ್ರೆಂಡ್ ಅಲ್ಲಿ ಇತ್ತು. ನಾವು ವ್ಯೂನ ಬೇರಿಶ್ ಟ್ರೆಂಡ್ ಅಲ್ಲೇ ಮಾಡಬಹುದಿತ್ತು. ಸೊ ಓಕೆ, ಮಾರ್ಕೆಟ್ 26,000ಗೆ ಹೋಗ್ಲಿಲ್ಲ. ಹತ್ರ ಹೋಗ್ಬಿಟ್ಟು ಈ ಫ್ಯೂಚರ್ ಚಾರ್ಟ್ ಅಲ್ಲ, ಫ್ಯೂಚರ್ ಚಾರ್ಟ್ ಬೇಡ, ನಾನು ಇದನ್ನ ತೋರಿಸ್ತೇನೆ. ಫ್ಯೂಚರ್ ಚಾರ್ಟ್ ಅಲ್ಲಿ 26,000 ಬೀಟ್ ಮಾಡಿ ಕೆಳಗಡೆ ಬಂದಿರೋದು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ, 26,000 ಬೀಟ್ ಮಾಡಿ ಕೆಳಗಡೆ ಬಂದಿದೆ. ಸೊ 26,000 ಅದು ಮಾರ್ನಿಂಗ್ ಬೀಟ್ ಮಾಡ್ತು. ಸೊ ನಮಗೆ ನಿಫ್ಟಿ ಚಾರ್ಟ್ ಕೂಡ ಹೋಗ್ಬೇಕಲ್ವಾ? ಸೊ ಹಂಗಾಗಿ ನೀವೇ ಅಬ್ಸರ್ವ್ ಮಾಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಈ EMI 20 ಮಾರ್ಕೆಟ್ ಬ್ರೇಕ್ ಮಾಡಿ ಕೆಳಗಡೆ ಬರೋದಲ್ವ, ಸೊ ಅಲ್ಲಿ ತನಕ ಮಾರ್ಕೆಟ್ ನಾವು ಬುಲ್ಲಿಶ್ ವ್ಯೂ ಅಲ್ಲೇ ನೋಡ್ಬೇಕು ಅಂತ ನಾನು ದಿನ ಹೇಳ್ತಾ ಇದ್ದೀನಿ. ಯಾವ್ದಾರ ಒಂದು ಕೆಲಸ ಮಾಡಿ, ಸಕ್ಕದಾಗೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ನೀವೇನ್ ಟ್ರೇಡ್ ಮಾಡೋದು ಅದಕ್ಕೆ ನಿಮ್ಗೆ ನಾನೇನೋ ಕ್ಲಾಸ್ ಮಾಡ್ಕೊಂತ ಇದ್ದೀನಿ, ಏನು ಎಂತು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಟ್ರೇಡ್ ಮಾಡ್ತಿರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಓವರ್ ಟ್ರೇಡ್ ನಾವು ಮಾಡೋದು ಬೇಡ. ಓವರ್ ಟ್ರೇಡ್ ಮಾಡಿದ್ರೆ ಲಾಸ್ ನ ಮಾಡ್ಕೊಂತೀರಾ. ಸೊ ಓಕೆ, ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಕ್ಲಿಯರ್ ಕಟ್ ಆಗಿ, ನೀವೇನಾದ್ರು ನಾಳೆ ಪುಟ್ ಕಡೆ ಎಂಟ್ರಿ ಮಾಡ್ಬೇಕು ಅಂದ್ರೆ ಈ ಜಾಗದಿಂದ ಕೆಳಗಡೆ ಇರ್ಬೇಕು ಅಂತ, ಕಾಲ್ ಕಡೆ ಎಂಟ್ರಿ ಮಾಡ್ಬೇಕು ಅಂದ್ರೆ ಇದರಿಂದ ಮೇಲ್ಗಡೆ ಇರ್ಲಿ ಅಂತ ಹೋಗಿ ವಿಡಿಯೋನ ಇನ್ನೊಮ್ಮೆ ನೋಡಿ, ಇದ್ರ ಮೇಲ್ಗಡೆ ಎಂಟ್ರಿ ಇರ್ಬೇಕು ಅಂದ್ರೆ ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಕಂಪ್ಲೀಟ್ ನೀಟಾಗಿ ಒಂದು ಟ್ಯಾಪ್ ಮಾಡೋಯ್ತಾ. ಇಲ್ಲೇ ನೀವು ಎಂಟ್ರಿ ಕೊಟ್ಟಿದ್ರೆ 26,000 ತನಕ ನಾನು ಟಾರ್ಗೆಟ್ ಹೇಳಿದ್ದೆ. ಓಕೆನಾ? ಅಲ್ಲಿ ತನಕ ಹೋಗಿಲ್ಲ ಮಾರ್ಕೆಟ್, ಬೇಡ. ನಾನು ಅದು ಇನ್ನೊಂದು ಹೇಳಿದ ಮಾತನ್ನ, ಹೀಗಿನ ಮಾರ್ಕೆಟ್ ಬ್ರೇಕ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿಂದ ನಿಮ್ಮ SL ನ ಟ್ರಯಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಗೆ ಒಳ್ಳೆ ಒಂದು ಇದು ಸಿಗುತ್ತೆ ಅಂತ. 5 ಮಿನಿಟ್ ಕ್ಯಾಂಡಲ್ ಲೋಗೆ ಇಟ್ಕೊಂಡ್ ಬಂದಿದ್ರೆ ಒಂದು ಯೂತ್ ಪ್ರಾಫಿಟ್ ಆಗಿರುತ್ತೆ ನಿಮ್ಗೆ. ಸೊ ಓಕೆ, ನಾವು ಅಷ್ಟೊಂದು ಕಾಯಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಕಲಿಬೇಕಾದ್ರೆ ಯಾವಾಗಲೂ 100% ಟಾರ್ಗೆಟ್ ನ ತನಕ ವೆಯ್ಟ್ ಮಾಡಬಾರ್ದು. 50% ಎಕ್ಸಿಟ್ ಆಗಬೇಕು. ನಾವು ಕುತ್ಕೊಂಡು ನೋಡ್ಬೇಕಷ್ಟೇ, ನಮ್ಗೆ 100% ಮಾರ್ಕೆಟ್ ಹೋಗ್ತಿದೆಯೋ ಇಲ್ವೋ ಅಂತ. ಸೊ ಮಾರ್ಕೆಟ್ 100% ಹೋಗಿಲ್ಲ ಅಂದ್ರೂ ಒಂದು 10 ಪಾಯಿಂಟ್ಸ್ ಕಡಿಮೆ ಆಗಿದೆಯಾ ಅಷ್ಟೇ ಅಲ್ವಾ? ನಾಳೆ ಇನ್ನೂ ಇರುತ್ತೆ, ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ. ಸೊ ಓಕೆ, ಅಬ್ಸರ್ವ್ ಮಾಡಿ. ನೀವು ನಿಫ್ಟಿ ಚಾರ್ಟ್ ನ ಅಬ್ಸರ್ವ್ ಮಾಡ್ಬೋದು. ಒಂದು ಒಳ್ಳೆ ರೇಂಜ್ ಬಾಂಡ್ ನ ನಿಫ್ಟಿ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಾಳೆ ಈ ಜಾಗಕ್ಕೆ ಮಾರ್ಕೆಟ್ ಟ್ಯಾಪ್ ಮಾಡಬೇಕು. ಓಕೆನಾ? ಡೇ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡೋಣ. ಓಕೆ, ಅಬ್ಸರ್ವ್ ಮಾಡಿ. ಡೇ ಕ್ಯಾಂಡಲ್ ಅಲ್ಲಿ ಒಂದು ಡೋಜಿ ತರ ಕ್ಯಾಂಡಲ್ ನ ಮಾರ್ಕೆಟ್ ಕ್ರಿಯೇಟ್ ಮಾಡಿರೋದ್ರಿಂದ ಯಾವುದೇ ತರದ್ದು ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಹೇಳಕ್ ಬರಲ್ಲ. ನಾಳೆ ಏನಾದ್ರು ಈ ಕೆಳಗಡೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಇಲ್ಲಿಂದ ಮತ್ತೆ ಬೇರಿಶ್ ನೋಡ್ಬೇಕಾಗುತ್ತೆ. ಸೊ ಈ ತರ ಕ್ಯಾಂಡಲ್ ಯಾವತ್ತು ಕ್ರಿಯೇಟ್ ಆಗಬಾರ್ದು. ಇದು 26,000 ಟ್ಯಾಪ್ ಮಾಡಿ ಏನಾದ್ರು ಬಂದು ಕ್ಲಿಯರ್ ಆಗಿ ಇದೇ ತರ ಆಗಿದ್ರೆ 100% ಹೇಳ್ತೀನಿ ಅಲ್ಲಿಂದ ಬೇರಿಶ್ ಆಗ್ತಾ ಇತ್ತು ಮಾರ್ಕೆಟ್. ಸೊ ಅದು 26,000 ನ ಟ್ಯಾಪ್ ಮಾಡಿಲ್ಲ ಅಂದ್ಮೇಲೆ ಸೆಲ್ಲಿಂಗ್ ಪ್ರೆಸರ್ ಇರುತ್ತೆ. ಓಕೆನಾ? ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಕರೆಕ್ಟ್ ಆಗಿ 26,000 ಅಲ್ಲಿ ಏನ್ ಕಾಲ್ ನ ಸೆಲ್ ಮಾಡಿದ್ರಲ್ಲ, ಆ ಡಾಟಾ ನೋಡಿದ್ರೆ ನಿಮ್ಗೆ ಅಬ್ಸರ್ವ್ ಆಗುತ್ತೆ ಇಲ್ಲಿಂದ ಕೆಳಗಡೆ ಮಾರ್ಕೆಟ್ ಬೇರಿಶ್ ಅಲ್ಲಿ ಇರಬೇಕು ಅಂತ ಅಲ್ವಾ? ಮಾರ್ಕೆಟ್ ಅಲ್ಲಿ ಟ್ಯಾಪ್ ಆಗಿಲ್ಲ, ಸೊ ಇಲ್ಲಿಗೆ ಬಂದಿದೆ. ಇವಾಗ ಮತ್ತೆ ನಾಳೆ ಏನ್ ಮಾಡ್ಬೇಕು? 25,900 ನ ಟ್ಯಾಪ್ ಮಾಡಿ, 25,900 ನ ಟ್ಯಾಪ್ ಮಾಡಿ ಮಾರ್ಕೆಟ್ ಬುಲ್ಲಿಶ್ ಆಗ್ಬೇಕು. ಓಕೆನಾ? ಓಕೆ, ಇಲ್ಲಿ ಯಾವುದೇ ತರದ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ನಮಗೆ ಏನು ಕಾಣ್ತಾ ಇಲ್ಲ. 1 ಅವರ್ಗೆ ಬೇಸಿಸ್ ಅಲ್ಲಿ ನೋಡಿದ್ರೆ ಸೇಮ್ ಏನು ಅದೇ, ಅದರಲ್ಲೂ ಅಷ್ಟೇ ಯಾವುದೇ ತರದ್ದು ಕ್ಯಾಂಡಲ್ ಸ್ಟಿಕ್ಸ್ ವೈಸ್ ನಮ್ಗೆ ಏನು ಕಾಣ್ತಾ ಇಲ್ಲ. ಸೊ ಓಕೆ, ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ತರ ಕಾಣ್ತಾ ಇದೆ. ಸೇಮ್ ಇಲ್ಲೇ ಯಾವ ತರ ಆಗಿದೆ ಆ ತರ. ಓಕೆ, ಅಬ್ಸರ್ವ್ ಮಾಡಿ. ಓಕೆ, ಇವಾಗ ನಾಳೆ ಏನಾದ್ರು ನಾವು ಟ್ರೇಡ್ ನ ಮಾಡ್ತೀವಿ ಅಂತಂದ್ರೆ ಏನಿದ್ರು ಟ್ರೇಡ್ ಪ್ಲಾನ್ ಇದ್ರ ಕೆಳಗಡೆ ಇರಬೇಕು. ಟ್ರೇಡ್ ಪ್ಲಾನ್ ಕಂಪ್ಲೀಟ್ಲಿ ಬಂದ್ಬಿಟ್ಟು
25,000 ಒಂದು ನಿಮಿಷ ರೀ. 25,898 ಓಕೆ. 25,889 ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಟಾರ್ಗೆಟ್ ತಗೊಳ್ತೀರಾ ನೀವು ಎಲ್ಲಿ ಅಂದ್ರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,822 ಇಸ್ ದ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾವಾಗ ಇದನ್ನ ಬ್ರೇಕ್ ಮಾಡುತ್ತೋ ಅಷ್ಟೇ ಮಾರ್ಕೆಟ್ ಬುಲಿಶ್ ಆಗೋದು. ನಾಳೆ ಏನಾದರೂ ಮಾರ್ಕೆಟ್ ಇದು ಟ್ಯಾಪ್ ಮಾಡಿ ಬುಲಿಶ್ ಹೋಯ್ತು ಅಂದ್ರೆ ನೀವು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ನ ಕ್ಲಿಯರ್ ಆಗಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ರಿಸ್ಕ್ ಮ್ಯಾನೇಜ್ಮೆಂಟ್ನ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ನಾಳೆ ಏನಾದರೂ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಏನಾದರೂ ಇಲ್ಲಿ ಟ್ಯಾಪ್ ಮಾಡ್ತು 25,900ಗೆ ಅಂದ್ರೆ ನೀವು ಇಲ್ಲಿ ತನಕ ವೆಯ್ಟ್ ಮಾಡ್ಬೋದು. 26,000 ತನಕ ವೆಯ್ಟ್ ಮಾಡ್ಬೋದು. ಗಿಫ್ಟ್ ನಿಫ್ಟಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾಳೆ ಏನೇನಾಗುತ್ತೆ ಕತೆ ಅಂತ. ಸೊ ನಾಳೆ ಏನಾದ್ರು ಮಾರ್ಕೆಟ್ ಇಲ್ಲದಾರ ಓಪನ್ ಆಗಿ ಹಿಂಗ್ ಬರ್ತಿತ್ತು ಅಂದ್ರೆ ಇಲ್ಲಿ ಬರತಂಗ ಸುಮ್ಮನೆ ಕುತ್ಕೊಂಡು ಬಂದ ಮೇಲೆ ಒಂದು ಕಾಲ್ ಕಡೆ ಎಂಟ್ರಿ ಕೊಡಿ. ಅಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ. ಸೊ ಒಂದು ಯಾವಾಗ EMI 20 5 ಮಿನಿಟ್ ಕ್ಯಾಂಡಲ್ EMI 20 ಮೇಲ್ಗಡೆ ಇದ್ರೆ ಮಾತ್ರ ನಿಮ್ ಕಾಲ್ನ ತಗೊಂತೀರಾ. EMI 20 ನ ಕೆಳಗಡೆ ಇದ್ರೆ ನೀವು ಪುಟ್ನ ತಗೊಂತೀರಾ. ಯಾವಾಗ EMI ನ ಮಾರ್ಕೆಟ್ ಫ್ಲೋ ಅಲ್ಲಿ ಕಟ್ ಮಾಡಿ ಒಂದು ಕ್ಯಾಂಡಲ್ ನ ಹೊರಗಡೆ ಕ್ರಿಯೇಟ್ ಆಗುತ್ತೋ ಅವಾಗಷ್ಟೇ ನಿಮ್ ಎಂಟ್ರಿ ನೋಡಿ. ಕಟ್ ಮಾಡ್ತು ನೋಡಿ, ಒಳ್ಳೆ ಸಪೋರ್ಟ್ ಝೋನ್ ಕಟ್ ಮಾಡ್ತು, ಒಂದು ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ತು, ಎಂಟ್ರಿ ಈ ಕ್ಯಾಂಡಲ್ ಅಲ್ಲಿ ಮಾಡ್ತೀರಾ. ಈ ಕ್ಯಾಂಡಲ್ ಹೋಗಿ SL ಇಟ್ಕೊಂತೀರಾ. ಟಾರ್ಗೆಟ್ 1:1 1:2 ನಿಮ್ ಟಾರ್ಗೆಟ್ ಆಗಿರುತ್ತೆ. ಸೊ ಓಕೆ, ಅದನ್ನ ಎಷ್ಟಾಗ್ಬೋದು ಏನು ಅಂತ ನೋಡೋಣ. ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಆಗಿರೋದು ರೇಷಿಯೋ ಬಂದು 2.5 ಇತ್ತು ನಿಮಗೆ. ಓಕೆ ಬಿಡಿ, ಇವಾಗ ಹಾಗೆ ಹೋಗಿರೋದನ್ನ ಏನೋ ತಲೆ ಕೆಡಿಸ್ಕೊಂತೀರಾ. ನಾಳೆ ಏನಾದ್ರು ನೀವು ಎಂಟ್ರಿ ಮಾಡೋದಾದ್ರೆ ಈ ತರ ನಿಮ್ಮ ಎಂಟ್ರಿ ಇಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳ್ತಾ ನಿಮಗೆ ಈಗ ಅಬ್ಸರ್ವ್ ಮಾಡೋಣ. BTC ನಲ್ಲಿ ಒಂದು ಒಳ್ಳೆ ಫಾಲಿಂಗ್ ನೋಡ್ಲಿಕ್ಕೆ ಸಿಗ್ತದೆ. ಫಾಲಿಂಗ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೋಡಿ. ಇದೊಂದು ಟ್ರೆಂಡ್ ಲೈನ್ ನ ಅಬ್ಸರ್ವ್ ಮಾಡಿ. ಈ ಟ್ರೆಂಡ್ ಲೈನ್ ನ ಬಿಟ್ಟು ಮಾರ್ಕೆಟ್ ಯಾವುದೇ ತರದ ಹೊರಗಡೆ ಬ್ರೇಕ್ ಕೊಡ್ತಾ ಇಲ್ಲ. ಯಾರು ಒಬ್ರು ದೊಡ್ಡ ಇನ್ವೆಸ್ಟ್ಮೆಂಟ್ ಅವ್ರ ಕಂಪ್ನಿಗಳು ಅವ್ರು ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ BTC ಮೇಲೆ ಹೋಗುತ್ತೆ, ಇಲ್ಲ ಅಂದ್ರೆ ನಮ್ಮ ಅಪ್ಪನಾಣೆಗೂ ಹೋಗಲ್ಲ. ಗೋಲ್ಡ್ ಅನ್ನ ಅಬ್ಸರ್ವ್ ಮಾಡ್ಬೋದು. ಗೋಲ್ಡ್ ಅಲ್ಲಿ ಒಂದು ನಾನು ಹೇಳಿಲ್ವಾ, ಈ ರೇಂಜ್ ಬಾಂಡ್ ನ ಬಿಡ್ಬೇಕು ಫಸ್ಟ್, ಅವಾಗ ಒಂದು ಬೈಯಿಂಗ್ ಅಪರ್ಚುನಿಟಿ ನೋಡ್ಬೋದು. ವಾಪಸ್ ಇದು ಇಲ್ಲಿಗೆ ಟ್ಯಾಪ್ ಆಗಿ ಇಲ್ಲಿಗೆ ಬರೋ ಸಾಧ್ಯತೆ ಇದೆ. 4,835 ಗೋಲ್ಡ್ ಅಲ್ಲಿ 4,833. ಓಕೆನಾ? ಇದು ಒಂದು ಒಳ್ಳೆ ನಿಮ್ಗೆ ಇದನ್ನ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಸಖತ್ತಾಗಿರೋ ಒಂದು ಬುಲ್ಲಿಶ್ ನೋಡ್ಬೋದು. ನೋಡಿ ಅಬ್ಸರ್ವ್ ಮಾಡಿ ನೀವು ಯಾವ ತರ ಕ್ರಿಯೇಟ್ ಆಗಿದೆ ಅಂತ ನೋಡಿ. ಇದನ್ನ ಸಿಮೆಟ್ರಿಕ್ ಟ್ರಯಾಂಗಲ್ ತರ ಆಗ್ತಾ ಇದೆ. ಏನಾದ್ರೂ ಇದನ್ನ ಬ್ರೇಕ್ಔಟ್ ಕೊಟ್ರೆ ಸಖತ್ತಾಗಿರೋ ಬುಲ್ಲಿಶ್ ನ ನೋಡ್ಬೋದು. ಆಕ್ಚುಲಿ ಅದು ಬುಲ್ಲಿಶ್ ಅಲ್ಲಿ ಮೇಲ್ ಸೈಡ್ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತರ ಆದಾಗ. ಆಕ್ಚುಲಿ ಟ್ರೆಂಡ್ ಅಲ್ವಾ ಇದು, ಟ್ರೆಂಡ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಯೂಶಲಿ ಬುಲ್ಲಿಶ್ ಸೈಡ್ ಜಾಸ್ತಿ ಹೋಗೋದು ವೇವ್ ಇರುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತು ಅಂದ್ಕೊಂತೀನಿ ನಿಮ್ಗೆ. ಮತ್ತೆ ಏನ್ ಹೇಳ್ಬೇಕು, ಯಾಕೋ ಇವಾಗೆಲ್ಲ ಬೇಗ ವಿಡಿಯೋ ಮುಗಿತಾ ಇದೆಯಲ್ಲ. ಓಕೆ, ವಿಡಿಯೋನ ಕ್ಲೋಸ್ ಮಾಡ್ಕೋಣ. ಇಷ್ಟೇ ನಿಮ್ಮ ಎಂಟ್ರಿ ಎಕ್ಸಿಟ್ ಆಗಿರುತ್ತೆ. ಸೊ ಇನ್ನೊಂದೇನು ಅಂತಂದ್ರೆ ಯಾರಿಗೂ ಪ್ರೀಮಿಯಂನ ಸೆಲೆಕ್ಟ್ ಮಾಡ್ಕೊಳಕ್ ಬರ್ತಾ ಇಲ್ಲ, ಒಂದೇ ಒಂದ್ಸತಿ ನೋಡ್ಕೊಂಬಿಡಿ. 25,935 ಮಾರ್ಕೆಟ್ ಇದ್ದಾಗ ಈ ಕಡೆ ಏನಿದೆ ಕಡೆ ಒಂದು ನಿಮಿಷ ಡೇಟ್ನ ಚೇಂಜ್ ಮಾಡಿ. ಓಕೆ, 25,900 ಮಾರ್ಕೆಟ್ ಇದೆ ಕರೆಕ್ಟ್. 935 930ರಿಂದ ಅರ್ಧ ಮನಿ ಅಂದ್ರೆ ಅಲ್ಲಿ ಹತ್ರ 50 ಪಾಯಿಂಟ್ ಆ ಕಡೆ 50 ಪಾಯಿಂಟ್ ಈ ಕಡೆ. ಓಕೆ, ಕಾಲ್ ಸೈಡ್ ನೀವೇನಾದ್ರು ತಗೊಂತೀರಾ ಅಂದ್ರೆ ಈ ಸೈಡ್ ಇರೋ ಪ್ರೀಮಿಯಂ ಚೆನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಅಪ್ ಸೈಡ್ ಅಲ್ಲೇ ಬುಲ್ಲಿಶ್ ಕಡೆ ಯಾವ್ಯಾವ ಕಾಣ್ತಿದೆ ನಿಮಗೆ ಆ ಪ್ರೀಮಿಯಂಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಬರಲ್ವಾ ಇದು? ಸಾರಿ ನೋಡಿ, ಇದು 162 192 225 ಈ ಪ್ರೀಮಿಯಂಗಳನ್ನ ಪುಟ್ಟಲ್ಲಿ ತಗೋಬೇಕಾದ್ರೆ ಈ ಪ್ರೀಮಿಯಂಗಳನ್ನ ತಗೋಬೇಕು. ಯಾಕೆ ಅಂತ ಹೇಳ್ತೀನಿ. ನೀವು ಎಂಟ್ರಿ ಮಾಡಿರ್ತೀರಾ ಮಾರ್ಕೆಟ್ ಅಲ್ಲಿ ಎಂಟ್ರಿ ಮಾಡಿರ್ತೀರಾ, ಮಾರ್ಕೆಟ್ ಚೂರ್ ಬಿದ್ರೂ ನಿಮ್ಗೆ ಜಾಸ್ತಿ ಬೀಳುತ್ತೆ. ಯಾಕೆಂದ್ರೆ ನೀವು ಇಲ್ಲಿ ಕಡಿಮೆ ಇರೋ ಪ್ರೀಮಿಯಂಗಳನ್ನ ತಗೊಂಡಿರ್ತೀರಾ. ಸೊ ಅದು ನಿಮ್ಮ ಎಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿರೋದ್ರಿಂದ ನೀವು ಯಾವಾಗಲೂ ಪ್ರೀಮಿಯಂನ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಕಲ್ಕೋಬೇಕು. ಸ್ಟ್ರೈಕ್ ಪ್ರೈಸ್ಗಳು ಯಾವ್ದನ್ನ ಹಿಡಿಬೇಕು ಅನ್ನೋದನ್ನ ಕಲ್ಕೊಂಡಿರ್ಬೇಕು. ಯಾವಾಗಲೂ ಇದು ಕಾಲಲ್ಲಿ ತಗೋಬೇಕು ಇಲ್ಲೇ ತಗೋಬೇಕು ಅಂತೇನಿಲ್ಲ. ಈ ಸ್ಟ್ರೈಕ್ ಪ್ರೈಸ್ಗಳನ್ನ ತಗೊಂಡ್ರೆ ನಿಮಗೆ TTDK ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಓಕೆನಾ? ಅರ್ಥ ಆಯ್ತು ಅನ್ಕೊಂತೀನಿ. PCR ರೇಷಿಯೋ ನೋಡೋಣ ಬುಲಿಶ್ ಅಲ್ಲೇ ತೋರಿಸ್ತಾ ಇದೆ. ನೋಡೋಣ ನಾಳೆ ಏನೇನಾಗುತ್ತೆ ಮಾರ್ಕೆಟ್ ನೋಡ್ಕೊಂಡು ವಿಡಿಯೋ ಕ್ಲೀನಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್.